ಎಸ್.ಆರ್. ರುದ್ರಾಕ್ಷಿ ಫೌಂಡೇಶನ್ ದೇವದುರ್ಗ ವತಿಯಿಂದ ಪೂಜ್ಯ ತಂದೆಯವರಾದ ಶ್ರೀ ಶ್ರೀ ಲಿಂಗೈಕ್ಯ ಶಿವಶರಣ ರಾಮಣ್ಣ ರುದ್ರಾಕ್ಷಿರವರ 18ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಹಾಗೂ ಪೂಜ್ಯ ತಾಯಿಯವರಾದ ಶ್ರೀ ಶ್ರೀ ಲಿಂಗೈಕ್ಯ ಶಿವಶರಣೆ ಶರಣಮ್ಮ ರುದ್ರಾಕ್ಷಿ 12ನೇ ವರ್ಷ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ದಿನಾಂಕ 7ರಂದು ಪುಣ್ಯಭೂಮಿಯಲ್ಲಿ ನಡೆಯಲಿದೆ. ಆಗಸ್ಟ್ 7ರಂದು ಮಧ್ಯಾಹ್ನ 3 ಗಂಟೆಗೆ ಶಾಂತಿನಗರ ಮಾಳಗಡ್ಡೆ ಮನೆಯಿಂದ ಬಾಜಿ ಭಜಂತ್ರಿ ಡೋಳು ವಾದ್ಯಗಳೊಂದಿಗೆ ರುದ್ರಾಕ್ಷಿ ಲೇಔಟ್ನಲ್ಲಿರುವ ಪೂಜ್ಯ ತಂದೆ ತಾಯಿಯವರ ಗದ್ದೆಗೆ ಹೋಗಿ ಪೂಜಾ ಕಾರ್ಯಕ್ರಮ ನೆರವೇರಿಸಿ ಮನೆಗೆ ಬಂದ ನಂತರ ಮತ್ತೆ ಸಂಜೆ 5 ಗಂಟೆಗೆ ಶಾಂತಿನಗರ ಮಾಳಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮೈಲಾಂಬಿಕಾ ದೇವಿಯ ದೇವಸ್ಥಾನದಲ್ಲಿ ಶ್ರೀ ಶ್ರೀ ಕನ್ನೂರು ಸಿದ್ಧಲಿಂಗೇಶ್ವರ ಸುಜ್ಞಾನ ಆಶ್ರಮದ ಮಠದ ಪೀಠಾಧಿಪತಿಗಳಾದ ಶ್ರೀ ಶ್ರೀ ಗುರು ಕುಮಾರೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಮೈಲಾರಿಂಗೇಶ್ವರ ಶರಣ ಸಮಸ್ಥಾನ ಮಠ ದೇವರ ಗುಂಡಗುರ್ತಿ ಸಂಸ್ಥಾನದ ಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ನಿಜಲಿಂಗಪ್ಪ ಮಹಾಸ್ವಾಮಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನ ಕಾರ್ಯಕ್ರಮ ಜರಗಲಿದೆ ಎಂದರು. ತದನಂತರ ರಾತ್ರಿ 8 ಗಂಟೆಗೆ ಶಿವಶರಣರಿಗೆ ಮಹಾಪ್ರಸಾದ ಜರುಗುವುದು. ಆದ ನಂತರ ರಾತ್ರಿ 10 ಗಂಟೆಯಿಂದ ಮುಂಜಾನೆ 6 ಗಂಟೆಯವರೆಗೆ ಸಪ್ತ ಭಜನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಎಸ್.ಆರ್. ರುದ್ರಾಕ್ಷಿ ಡೆವಲಪರ್ಸ್ ಅಧ್ಯಕ್ಷರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಯಚೂರು ನಗರದ ವಾರ್ಡ್ ನಂಬರ್ 18 ಮಾಣಿಕ್ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ವತಿಯಿಂದ ಪಿ. ಸುರೇಖಾ ಅವರು ಬಡಾವಣೆಯಲ್ಲಿ ಸಮಸ್ಯೆಗಳ ಬಗ್ಗೆ ಸಮೀಕ್ಷೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ನ್ಯೂನತೆಗಳು, ಮೂಲಭೂತ ಸೌಲಭ್ಯಗಳಿಂದ ಬಡಾವಣೆ ವಂಚಿತವಾಗಿದೆ, ಅದನ್ನು ಒದಗಿಸಬೇಕು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ವತಿಯಿಂದ ಪ್ರತಿ ಬಡಾವಣೆಗೂ ತೆರಳಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಸಮೀಕ್ಷೆ ಮಾಡಿ ಅವುಗಳನ್ನು ಬಗೆಹರಿಸುವಲ್ಲಿ ಕೆಲಸ ಮಾಡಲಾಗುತ್ತಿದೆ. ಇದೇ ಹಿನ್ನೆಲೆಯಲ್ಲಿ ವಾರ್ಡ್ ನಂಬರ್ 18 ಮಾಣಿಕ್ ನಗರಕ್ಕೆ ಹೋದಂತಹ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಎದ್ದು ಕಂಡಿದೆ. ಬಡಾವಣೆಯಲ್ಲಿ ವಾರಕ್ಕೆ ಒಮ್ಮೆ ಕುಡಿಯಲು ಮತ್ತು ಬಳಸಲು ನೀರನ್ನು ಬಿಡಲಾಗುತ್ತಿದೆ. ಇದರಿಂದ ಅಲ್ಲಿ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗುತ್ತಿದ್ದು, ಆದಷ್ಟು ಬೇಗ ಈ ಒಂದು ನೀರಿನ ಸಮಸ್ಯೆ ಈಡೇರಿಸಬೇಕು ಎಂಬ ಬಗ್ಗೆ ರಾಯಚೂರು ಮಹಾನಗರ ಪಾಲಿಕೆಗೆ ಮಾಹಿತಿ ನೀಡಲಾಗಿದೆ ಎಂದು ಹೇಳಿದರು. ವಾರ್ಡ್ ನಂಬರ್ 18 ಮಾಣಿಕ್ ನಗರ್ ಅಂತೇಳಿ ನಾವು ಹೋಗಿ ಎಲ್ಲ ಸರ್ವೆ ಮಾಡಿದಾಗ ಅಲ್ಲಿ ನೀರಿಂದು ತುಂಬ ಪರದಾಡ್ತಾ ಇದ್ದಾರೆ ಜನ, ತುಂಬ ಕಷ್ಟದಲ್ಲಿದ್ದಾರೆ. ಯಾಕಂದರೆ ಶೌಚಾಲಯಕ್ಕೆ ಇನ್ನೂ ಹೊರಗಡೆ ಹೋಗಬೇಕು, ಅದು ಒಂಥರ ಚಾಟ್ನೂ ಇಲ್ಲ, ಏನಿಲ್ಲ, ಓಪನ್ನಾಗಿ ಹೋಗಬೇಕು ಅಂತ ತುಂಬ ಆಳನ್ನು ತೋಡ್ಕೊಂಡ್ರು ಮಹಿಳೆಯರೆಲ್ಲ. ಅದರಿಂದ ಅದು ನೋಡ್ಕೊಂಡು ಬಂದ ನಂತರ ಇದು ನೀರು ವಾರಕ್ಕೊಮ್ಮೆ ಅದು ಬಿಡ್ತಾರೆ, ಇಲ್ಲಾಂದರೆ ಇಲ್ಲ. ನೀರಿಗಾಗಿ ಪರದಾಟ ಮತ್ತು ಜಗಳಾಟ. ಅಲ್ಲಿ ಎಷ್ಟೇ ಒಂದು 5-6 ವರ್ಷದಿಂದ ನೀರಿನ ಪ್ರಾಬ್ಲಮ್ ಇದೆ ನೋಡಿ. ನಳಕ್ಕೆ ನೀರೇ ಬರ್ತಾ ಇಲ್ಲ. ನಾನು ಹೋಗಿ ಸರ್ವೆ ಮಾಡಿದ್ದೀನಿ. ಈಗ ನಾನು ಹೋಗಿ 1 ತಿಂಗಳಾಯ್ತು ಅಷ್ಟೇ. ನೀರೇ ಬರ್ತಾ ಇಲ್ಲ ಅಂತ ಜನ ನಮ್ಗೆ ಮುಂದೆ ಬಿಡಕ್ಕೆ ರೆಡಿ ಇದ್ದಿಲ್ಲ. ನೋಡಿ ಮೇಡಮ್, ನಮ್ಗೆ ಈ ಥರ ಮನೆಯಲ್ಲೂ ನೀರಿಲ್ಲ, ನೀರು ಬರ್ತಾ ಇಲ್ಲ. ಕೊಡಗಳು ಹಿಡ್ಕೊಂಡು ಕೂತಿದ್ದಾರೆ ರೋಡಿಗೆ ಜನ. ನಾವು ಎಲ್ಲ ಹೋಗ್ಬೇಕು ನೀರಿಗೆ ಅಂತ. ಅಲ್ಲಿ ಒಂದು ಬೋರಿನ ವ್ಯವಸ್ಥೆ ಇಲ್ಲ ಅಲ್ಲಿ ಆ ಏರಿಯಾದಾಗ. ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇನ್ನೂವರೆಗಂದ್ರೆ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ ಅವರು. ಮೇನ್ ಮನುಷ್ಯನಿಗೆ ಬೇಕಾಗಿರೋದು ನೀರು ಮತ್ತು ಶೌಚಾಲಯ ಅಲ್ವಾ? ಅದು ಆ್ಯಕ್ಚುಲಿ ಎಂಥ ಹಳ್ಳಿಗಳಲ್ಲಿ ಎಲ್ಲ ಮಾಡಿಕೊಂಡಿದ್ದಾರೆ ಜನ, ಮನೆಗೆ ಮಾಡಿದ್ದಾರೆ ಸ್ಕೀಮಲ್ಲಿ. ಬಟ್ ಇಲ್ಲಿ ಯಾಕೆ ಮಾಡ್ತಾ ಇಲ್ಲ? ಸಿಟಿಯಾಗಿ ಇದು ನಮಗೆ ಒಂಥರ ಅಸಹ್ಯಕರವಾಗಿದೆ. ನಾವು ಹೋಗಿ ಸರ್ವೆ ಮಾಡಿದಾಗ ಇತ್ತೀಚೆಗೆಲ್ಲ ಮತ್ತು ಮಹಾನಗರ ಪಾಲಿಕೆ ಆಗಿದೆ, ಏನು ಮಾಡ್ತಾ ಇದ್ದಾರೆ ನೀವು ಕೆಲಸ ಅಂತ ನಮಗೆ ಕ್ವಶನ್ ಮಾಡ್ತಾ ಇದ್ದಾರೆ ಜನ ಎಲ್ಲ. ನಾವು ಅವ್ರಿಗೆಲ್ಲ ಆಶ್ವಾಸನೆ ಕೊಟ್ಟು ಬಂದಿದ್ವಿ. ಆಯಿತು, ಆದಷ್ಟು ಬೇಗನೆ ನಾವು ಎಲ್ಲರ DC ಮತ್ತು ಎಲ್ಲ ಕಮಿಷನರ್ ಎಲ್ಲ ನಮ್ಮ ಶಾಸಕರ ಗಮನಕ್ಕೆ ತಂದು ಮಾಡಿಕೊಡ್ತೀವಿ ಅಂತ ನಾವು ಅವ್ರಿಗೆ ವಿಶ್ವಾಸ ಮಾಡಿ ಮಾತು ಕೊಟ್ಟು ಬಂದಿದ್ವಿ. ನಮ್ಮ ಹೆಸರು ಪಿ. ಸುರೇಖಾ, ಮಹಿಳಾ ಕಾಂಗ್ರೆಸ್ ಸಿಟಿ ಅಧ್ಯಕ್ಷ. ರಾಯಚೂರು ಜಿಲ್ಲೆಯಲ್ಲಿ ಒಂದು ಮನಮಿಡಿಯುವ ಘಟನೆ. ಶವ ಸಂಸ್ಕಾರಕ್ಕಾಗಿ ಪ್ರಾಣ ಹೊತ್ತೆ ಇಟ್ಟು ನದಿ ದಾಟಿ ಶವ ಸಂಸ್ಕಾರ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಮುಕುಂದ ಗ್ರಾಮದಲ್ಲಿ ಘಟನೆ. ಗ್ರಾಮದ ಸಾರ್ವಜನಿಕ ಸ್ಮಶಾನ ತುಂಗಭದ್ರಾ ನದಿ ನಡುಗಡ್ಡೆಯಲ್ಲಿದೆ. ಜಲಾಶಯ ತುಂಬಿದ ಹಿನ್ನೆಲೆಯಲ್ಲಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದೆ. ಸತ್ತವರನ್ನು ಹೊಯ್ಯಲು ಜೀವ ಪಣಕ್ಕಿಟ್ಟು ಸ್ಮಶಾನಕ್ಕೆ ಹೋಗುವ ಪರಿಸ್ಥಿತಿ. ಮುಕುಂದ ಗ್ರಾಮದಲ್ಲಿ ವೃದ್ಧೆ ಮೃತಪಟ್ಟಿದ್ದರೂ ಶವ ಸಂಸ್ಕಾರ ಮಾಡಲು ಕುಟುಂಬ ಸದಸ್ಯರು ನದಿಯಲ್ಲಿ ಶವ ಹೊತ್ತು ಸಾಗಿದ್ದಾರೆ.
ಸಂಸ್ಕಾರಕ್ಕೆ ಬಂದವರು ತೆಪ್ಪದಲ್ಲಿ ತೆರಳಿದ ಘಟನೆ ಜರುಗಿದೆ. ಚಿಟ್ಕೊಪ್ಪೆ